ಎಲ್ಲರಿಗೂ ನಮಸ್ಕಾರ. ಇವತ್ತು ವಚನಾರ್ಥ ಚಿಂತನೆಯ ಒಂದು ಮುಂದುವರೆದ ಕೆಲಸ. ವಚನಕಾರ ಸ್ವಲ್ಪ ಬೇರೆ ಧಾರ್ಮಿಕ ಜೀವನ ಕುರಿತ ಅಂಬಿಗರ ಚೌಡಯ್ಯನ ನೀತಿ ಪಾಠಗಳು ಅನ್ನುವಂಥ ವಿಷಯ. ಭಕ್ತ ಜನರ ಧಾರ್ಮಿಕ ಜೀವನದಲ್ಲಿ ತಪ್ಪಿದ ನಡೆನುಡಿ ಅಂಬಿಗರ ಚೌಡಯ್ಯನ ವಚನಗಳಲ್ಲಿ ಎದ್ದು ಕಾಣುವ ಅಂಶಗಳಲ್ಲಿ ಬಹಳ ಮುಖ್ಯವಾದದ್ದು. ಶರಣಧರ್ಮ ಶಾಸ್ತ್ರಕ್ಕನುಸಾರ ವಚನಾನುಸಾರ ಜನರ ಜೀವನವಿಲ್ಲ ಎಂಬುದು ಅಂಬಿಗರ ಚೌಡಯ್ಯನಿಗಿದ್ದ ಬಹುದೊಡ್ಡ ಅಸಮಾಧಾನ. ಇಂತಹ ನಡೆಗಳನ್ನು ಅತ್ಯುಗ್ರ ಟೀಕಿಸುವ ಅಥವಾ ಖಂಡಿಸುವ, ವಿಮರ್ಶಿಸುವ ಅಂಬಿಗರ ಚೌಡಯ್ಯನ ವಚನಗಳು ಹಲವಾರು. ಭಕ್ತ ಜನರಲ್ಲಿ ದೈಹಿಕ ಅಂದ ಚಂದಕ್ಕೆ ಮಹತ್ವ ಕೊಟ್ಟು ವೇಷಭೂಷಣಗಳಿಂದ ಸಿಂಗಾರಗೊಂಡು ತಾವು ಭಕ್ತ ಶ್ರೇಷ್ಠರೆಂದು ಬೀಗುತ್ತಿದ್ದವರನ್ನು ಚೌಡಯ್ಯ ಟೀಕಿಸದೆ ಬಿಟ್ಟಿಲ್ಲ. ಅಂಥವರನ್ನ ಅಂಗವ ಅಂದ ಮಾಡಿಕೊಂಡು ತಿರುಗುವ ಭಂಗಗೇಡಿಗಳು ಎಂದು ಮೂದಲಿಸುವ ಚೌಡಯ್ಯ ಗುರು ಲಿಂಗ ಜಂಗಮಗಳಿಗೆ ತನು ಮನ ಧನಗಳೆಂಬ ತ್ರಿವಿಧಗಳನ್ನು ಕೊಡುವುದೇ ಚಂದ. ಅಷ್ಟಾವರಣಗಳಲ್ಲಿ ನಿಬ್ಬೆರಗಿನಿಂದ ಕೂಡಿ ಭಕ್ತಿ ಎಂಬ ಸಮುದ್ರದಲ್ಲಿ ಈಸಾಡುವುದೇ ಚಂದ. ಅಂತೆಯೇ ಶಿವನ ಪಾದ ಹೊಂದುವುದೂ ಚಂದ. ಇದನ್ನು ಬಿಟ್ಟು ತನ್ನ ಸಂಸಾರವೇ ಮುಖ್ಯ, ತನ್ನ ಹೆಂಡಿರು ಮಕ್ಕಳು ಸಂಪತ್ತು ಇವೇ ಶಾಶ್ವತ ಎಂದು ಭ್ರಮಿಸಿ ಒಂದು ಬಿಡಿಗಾಸನ್ನು ಇತರರಿಗೆ ದಾನ ಮಾಡದೆ ಎಲ್ಲವನ್ನು ತಾನೇ ತಿಂದು ಇಲ್ಲವೇ ನೆಲದಲ್ಲಿ ಹೂಣಿ ಸಾಯುವ ಸ್ವಾರ್ಥ ಜೀವಿಗಳಿಗೆ ಕಡೆಗೆ ಯಮನ ಕೈಯಲ್ಲಿ ಸಿಲುಕಿ ನರಕ ಕೊಂಡದಲ್ಲಿ ಮುಳುಗೇಳುವುದೇ ನಿಶ್ಚಯ. ಇಂತಹ ಅಂದಗೇಡಿಗಳ ಮುಖ ನೋಡಲಾಗದು ಎಂದು ಬಹಳ ನಿಷ್ಠುರವಾಗಿ ಅಂಬಿಗರ ಚೌಡಯ್ಯ ಎಚ್ಚರಿಸುವನು. ಚೌಡಯ್ಯನ 945ನೇ ವಚನದಲ್ಲಿ ಅಂದಿನ ಸಮಾಜದ ಭಕ್ತ ಲೋಕದಲ್ಲಿ ಇಂಥವರು ಕೂಡ ಇದ್ದರು. ಅಂದ್ರೆ ವಚನಕಾರರ ಟೀಕೆಗಳು ಬರೇ ಟೀಕೆಗಳಂತ ನಾವು ಯಾವತ್ತು ಭಾವಿಸಬಾರದು. ಅವು ಅವತ್ತಿನ ಸಮಾಜದ ಒಂದು ವಾಸ್ತವಕ್ಕೆ ಹಿಡಿದ ಕನ್ನಡಿ ಅಂತ ನಾವು ಭಾವಿಸಬೇಕು. ಅಂದ್ರೆ ಟೀಕೆಗಳಲ್ಲಿ ಅವತ್ತಿನ ಸಮಾಜದ ಒಂದು ವಾಸ್ತವ ಇದೆ, ಅವತ್ತು ಇಂಥ ಭಕ್ತರಿದ್ರು ಅನ್ನೋದನ್ನ ನಾವು ಅರ್ಥ ಮಾಡಿಕೋಬೇಕು. ಶರಣಧರ್ಮಾನುಸಾರ ವೀರಶೈವ ಲಿಂಗವಂತ ಧರ್ಮ ದೀಕ್ಷೆ ಪಡೆದ ಯಾರೇ ಆಗಲಿ ಕೆಲವು ಧಾರ್ಮಿಕ ನೀತಿ ನಿಯಮ ನಿಷೇಧಗಳನ್ನು ಪಾಲಿಸಲೇಬೇಕು. ಆದರೆ ಅಂದು ಅನೇಕ ಭಕ್ತ ಅಥವಾ ಗುರುಗಳು ಜಂಗಮಾದಿಗಳು ಎಚ್ಚರಗೇಡಿಗಳಾಗಿ ವರ್ತಿಸುತ್ತಿದ್ದುದು ಉಂಟು. ಅಂಥವರನ್ನ ಕುರಿತು ನೋಡಿ ಒಂದು ವಚನ ಹೀಗಿದೆ: ಅಯ್ಯ, ಅಂಗಾಚಾರವುಳ್ಳ ಶಕ್ತಿ ಭಕ್ತ ಜಂಗಮದ ಗೃಹದಲ್ಲಿ ಲಿಂಗಾಚಾರವುಳ್ಳ ಶಿವಭಕ್ತ ಶಿವಜಂಗಮವು ಜಿಹ್ವಾಲಂಪಟ ಕಿಚ್ಚೈಸಿ ಅವರ ಗೃಹದಲ್ಲಿ ಲಿಂಗಾರ್ಚನೆ ಲಿಂಗಾರ್ಪಣವ ಮಾಡಲಾಗದು. ಇದ ಮೀರಿ ಅಂಗಭೋಗಿಗಳ ಸಮಪಾಕ ಸಮಭಾಜನ ಸಮಪಂಕ್ತಿ ಶಿವಮಂತ್ರ ಶಿವಪ್ರಸಾದ ಶಿವಾನುಭವ ಗೋಷ್ಠಿಯ ಮಾಡಿದಡೆ ಬಸವ ಮೊದಲಾದ ಸಮಸ್ತ ಗಣಸಾಕ್ಷಿಯಾಗಿ ಶಿವಲೋಕ ಶಾಂಭವಲೋಕ ರುದ್ರಲೋಕ ದೇವಲೋಕ ಮರ್ತ್ಯಲೋಕ ಮೊದಲಾದ ಸಮಸ್ತ ಲೋಕ ಪಾವನಾರ್ಥ ಮಹಾಗಣಗಳ ಸಮಯಾಚಾರಕ್ಕೆ ಹೊರಗೆಂದ ಅಂಬಿಗ ಚೌಡಯ್ಯನು ಅಂತ ಹೇಳ್ಬಿಟ್ಟು ಅಂಬಿಗರ ಚೌಡಯ್ಯನ 30ನೇ ವಚನ ಹೇಳುತ್ತೆ. ಈ ವಚನದ ಮೊದಲ ಸಾಲಿನಲ್ಲಿ ಉಲ್ಲೇಖಿಸಲ್ಪಟ್ಟ ಶಕ್ತಿ ಭಕ್ತ ಜಂಗಮದ ಗೃಹದಲ್ಲಿ ಅಂದರೆ ಶರಣಮತ ಬಾಹಿರರಾಗಿ ಲಿಂಗಭಕ್ತರಾಗಿಯೋ ಅಥವಾ ಆಗಿರದೆಯೋ ಶಕ್ತಿ ಪೂಜಕರಾದವರ ಸಾಮಾನ್ಯವಾದ ಅಂದ್ರೆ ಶರಣಧರ್ಮದ ಭಕ್ತರಲ್ಲದ ಭಕ್ತ ಜಂಗಮರ ಗೃಹದಲ್ಲಿ ಶರಣಧರ್ಮಾನುಸಾರ ಲಿಂಗಾಯತ ವೀರಶೈವ ದೀಕ್ಷೆ ಪಡೆದು ಇಷ್ಟಲಿಂಗ ಪೂಜಕರಾದ ಭಕ್ತ ಜಂಗಮರು ಹೊಟ್ಟೆಯ ಪಾಡಿಗಾಗಿ ಲಿಂಗಾರ್ಚನೆ ಲಿಂಗಾರ್ಪಣವನ್ನ ಅಂಥವರ ಮನೆಯಲ್ಲಿ ಮಾಡಲಾಗದು. ಈ ಧರ್ಮ ನಿಯಮ ಮೀರಿ ವಚನದಲ್ಲಿ ಉಲ್ಲೇಖಿಸಲ್ಪಟ್ಟ ಆಚಾರಾದಿಗಳನ್ನು ಮಾಡಿದರೆ ಅಂಥವರು ಬಸವಾದಿ ಸಮಸ್ತ ಗಣಸಾಕ್ಷಿಯಾಗಿ ಈ ಶರಣ ಧರ್ಮಕ್ಕೆ ಹೊರಗು ಅಂತಕ್ಕಂಥದ್ದು ಚೌಡಯ್ಯನ ಅಪ್ಪಣೆ. ಅಂದ್ರೆ ಶಕ್ತಿ ಪೂಜಕರ ಮನೆಯಲ್ಲಿ ಇಷ್ಟಲಿಂಗ ಧಾರಕರು ಯಾವುದೇ ಕಾರಣಕ್ಕೂ ಆಚಾರ ವಿಚಾರ ಪ್ರಸಾದಾದಿಗಳನ್ನು ಸೇವಿಸಬಾರದು, ಮಾಡಬಾರದು ಅನ್ನುವಂಥ ಒಂದು ಎಚ್ಚರ. ಪೂಜೆ ಅರ್ಚನೆಯ ಸಮಯದಲ್ಲಿ ಭಕ್ತ ಹೇಗಿರಬೇಕು ಅಂತ ಒಂದು ವಚನ ನಿರೂಪಿಸುತ್ತೆ. ಅರ್ಚನೆಯ ಮಾಡುವಲ್ಲಿ ಆವೇಶ ಅರತಿರಬೇಕು, ಪೂಜೆಯ ಮಾಡುವಲ್ಲಿ ಪುಣ್ಯ ಮೂರ್ತಿಯಾಗಿರಬೇಕು, ಕೊಡುವ ಕೊಂಬುವಲ್ಲಿ ಸರ್ವಭೂತ ಹಿತನಾಗಿರಬೇಕು, ಇಂತಿ ಸಡಗರಿಸಿಕೊಂಡಿಪ್ಪಾತನ ಅಡಿಗೆರಗುವನೆಂದ ನಂಬಿಗ ಚೌಡಯ್ಯ ಅಂತ ಹೇಳ್ಬಿಟ್ಟು
43ನೇ ವಚನ. ಇಲ್ಲಿ ಅರತು ಅಂದ್ರೆ ಬತ್ತಿ ಹೋಗಿ ಇಲ್ಲವಾಗಿ ಅಂತ. ಅರ್ಚನೆಯ ಮಾಡುವಾಗ ಭಾವಾವೇಶ ರಹಿತನಾಗಿರಬೇಕು, ಪೂಜೆಯ ಮಾಡುವಾಗ ಪುಣ್ಯ ಮೂರ್ತಿಯಾಗಿರಬೇಕು. ಎಂದರೆ ಅಷ್ಟೊಂದು ಭಕ್ತಿಯಲ್ಲಿ ನಿಶ್ಚಲ ಭಾವದಿಂದ ತಲ್ಲೀನನಾಗಿರಬೇಕು ಅನ್ನುವಂಥ ಹಿತವಚನವನ್ನ ಚೌಡಯ್ಯ ಹೇಳ್ತಾ ಇದ್ದಾನೆ. ಕಳ್ಳ, ಹಾದರಿಗ, ಸೂಳೆಗಾರ, ತಳವಾರನಲ್ಲಿ ಮಿಥ್ಯವಿಲ್ಲದಿರಬೇಕು. ಸತ್ಯ ಸದಾಚಾರಿಗಳಲ್ಲಿ ಸದ್ಭಕ್ತ ಮಿಥ್ಯ ತಥ್ಯವಿಲ್ಲದಿರಬೇಕು. ಈ ಗುಣ ನಿತ್ಯ ನಿಜೈಕ್ಯನ ಯುಕ್ತಿ ಎಂದ ನಂಬಿಗೆ ಚೌಡಯ್ಯ ಅಂತ 104ನೇ ವಚನ. ಕಾಮವ ಕಳೆದು ಕ್ರೋಧವ ದಾಂಟಿ ಲೋಭವ ಹಿಂಗಿ ಮೋಹಾದಿಗಳಲ್ಲಿ ಮನವಿಕ್ಕದೆ ಆ ಕಾಮವ ಲಿಂಗದಲ್ಲಿ ಮರೆದು ಕ್ರೋಧವ ಕರ್ಣಗಳಲ್ಲಿ ಬೈಚಿಟ್ಟು ಲೋಭವ ಸರ್ವೇಂದ್ರಿಯಗಳಲ್ಲಿ ಸಂಬಂಧಿಸಿ ಮೋಹಾದಿ ಗುಣಗಳ ಸ್ವಯಚರ ಪರದಲ್ಲಿ ಗರ್ಭೀಕರಿಸಿ ನಿಜ ನಿವಾಸಿಯಾಗಿ ನಿಂದಾತನ ಅಡಿಗೆರಗುವೆನೆಂದ ನಂಬಿಗ ಚೌಡಯ್ಯ ಅಂತ ಹೇಳಿ 105ನೇ ವಚನ ನೋಡಿ. ಇನ್ನೊಂದು 123ನೇ ವಚನ ನೋಡಿ. ಅಂಬಿಗ ಚೌಡಯ್ಯ ವೇಷಧಾರಿ ವಿರಕ್ತರನ್ನು ಆಹ್ವಾನಿಸಿ ವಾರ ಅಮಾವಾಸ್ಯೆ ಹಬ್ಬ ಮಾಡುವ ಮೂಢ ಭಕ್ತರಿಗೆ ಹಿತೋಪದೇಶ ಮಾಡಿದ್ದಾನೆ. ಅಂತಹ ವಿರಕ್ತರ ಕರೆತಂದು ಪೂಜೆ ಮಾಡುವುದಕ್ಕಿಂತಲೂ ಪರೆಯಲ್ಲಿ ಚರಿಸಾಡುವ ಕಾಳ ಶುನಕನ ತಂದು ಆ ಗದ್ದುಗೆಯಲ್ಲಿ ಪೂಜೆ ಮಾಡುವುದು ಮಹಾಲೇಸಯ್ಯ ಅಂತ ಹೇಳ್ಬಿಟ್ಟ. ಇದಕ್ಕೆ ಕಾರಣವೇನೆಂದರೆ ಆ ವಿರಕ್ತರೆನಿಸಿಕೊಂಡವರು ಮಲತ್ರಯಗಳನ್ನು, ಅಷ್ಟಮದಗಳನ್ನು, ಷಡ್ಗುಣಗಳನ್ನು ಅಳಿದುಕೊಂಡವರೆಂದು, ಶಾಸ್ತ್ರ ಸಂಪನ್ನರೆಂದು, ಕ್ರಿಯೆಯಲ್ಲಿ ವೀರಶೈವರೆಂದು, ನಿರಾಭಾರಿ ಎಂದು ಬಾಯಿಲೆ ಬೊಗಳಿ ಲೌಕಿಕದಲ್ಲಿ ಮಠವ ಮಾಡಿಕೊಂಡು ಮಾನ್ಯವ ಸಂಪಾದಿಸಿಕೊಂಡು ಅಶನಕ್ಕಾಶ್ರಯನಾಗಿ ವ್ಯಸನಕ್ಕೆ ಹರಿದಾಡಿ ವಿಷಯದಲ್ಲಿ ಕೂಡಿ ಸರ್ವವೂ ನನಗೆ ಬೇಕೆಂದು ತಮೋಗುಣದಿಂದ ದ್ರವ್ಯವ ಕೂಡಿಸಿ ವಿರತಿ ಸ್ಥಳವು ಹೆಚ್ಚೆಂದು ಕಾವ್ಯ ಹೊದೆದು ಕೌಪೀನವ ಕಟ್ಟಿ ವೇಷ ಡಂಭಕದಿಂದ ತಿರುಗುವ ಭ್ರಷ್ಟರ ಮುಖವ ನೋಡಲಾಗದು. ಇಂತಪ್ಪ ವಿರತರ ಅಂದ್ರೆ ವಿರಕ್ತರ ಪೂಜೆಯ ಮಾಡುವುದಕ್ಕಿಂತಲೂ ಕರೇನಾಯಿಯ ತಂದು ಪೂಜೆಯ ಮಾಡುವುದು ಮಹಾಲೇಸು ಕಂಡಯ್ಯ. ಇಂತಹ ವಿರತರ ಪೂಜೆಯ ಮಾಡುವಾತನು ಆ ಜಂಗಮವು ಉಭಯತರ ಮೂಗು ಸವರಿ ಕತ್ತೆಯನ್ನೇರಿಸಿ ಪರಿಹಾರಿಕೆಗಳ ಪಾದುಕೆಯಿಂದ ಪಡಪಡ ಹೊಡಿ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ಅಂತ ಹೇಳ್ಬಿಟ್ಟು 123ನೇ ವಚನ ನೋಡಿ. ಹೀಗೆ ಈ ವಚನ ಧರ್ಮ ನೀತಿ ಭ್ರಷ್ಟ ವಿರಕ್ತರನ್ನು, ಅಂತಹ ವಿರಕ್ತರನ್ನು ಮನೆಗೆ ಕರೆತಂದು ಪೂಜಿಸುವ ಭಕ್ತರನ್ನು, ಈ ಉಭಯರನ್ನು ಖಂಡಿಸುತ್ತದೆ. ವಿರಕ್ತನಾದವನಿಗೆ ಧನದಾಸೆ, ಮಠದಾಸೆ, ವಿಷಯದಾಸೆ ಇರಬಾರದೆಂಬುದು ಇಲ್ಲಿಯ ನೀತಿ. ಈ ಖಂಡನೆ, ಈ ನೀತಿ ಧುತ್ತನೆ ಚೌಡಯ್ಯನ ಕಾಲ್ಪನಿಕ ಲೋಕದಿಂದ ಬಂದದ್ದಲ್ಲ. ಇದು ಅಂದಿನ ಸಮಾಜದ ವಾಸ್ತವ ಸ್ಥಿತಿಗೆ ಪ್ರತಿಕ್ರಿಯೆ ಎಂಬುದನ್ನ ಮರೆಯಬಾರದು. ಅಷ್ಟೇ ಮಾತ್ರ ಅಲ್ಲ ನೋಡಿ, ಇವತ್ತಿನ ಸಂದರ್ಭ, ಇವತ್ತಾಗಲೇ ಮಠಗಳಲ್ಲಿ ಅನೇಕ ರೀತಿಯ ಇಂತಹ ಅಧ್ವಾನಗಳನ್ನ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ಸಮಕಾಲೀನ ಮಠದ ಮತ್ತು ಮಠಸ್ಥರ ಪರಿಸ್ಥಿತಿಗೆ ಕೂಡ ಅದರ ಮೇಲೆ ಬೆಳಕು ಚೆಲ್ತಕ್ಕಂಥ ವಚನ ಇದು ಅಂಬಿಗರ ಚೌಡಯ್ಯಂದು ಅಂತ. ಹಾಗಾಗಿ ಮಡಿವಾಳ ಮಾಚಯ್ಯನಲ್ಲಿಯೂ ಕೂಡ ಇಂಥ ಪರಧನ, ಪರಸತಿ ಆಸೆ ಮೊದಲಾದ ಅನೈತಿಕ ವಿಷಯಗಳ ಖಂಡನೆಯನ್ನು ನಾವು ಅಲ್ಲಿ ಕೂಡ ನೋಡಬಹುದು. ವಚನ ಚಳವಳಿ ಇಂಥ ನೈತಿಕ ಅಧಪತನಕ್ಕೆ ಒಂದು ಪ್ರತಿಕ್ರಿಯೆಯಾಗಿ ಹುಟ್ಟಿರಬೇಕಲ್ಲವೇ? ಲಿಂಗಭಕ್ತನಾದವನು ಕಂಡ ದೈವಗಳಿಗೆ ಎರಗುವುದನ್ನ ಅಂಬಿಗರ ಚೌಡಯ್ಯನು ಬಹಳ ಕಠೋರವಾಗಿ ಟೀಕಿಸಿದ್ದಾನೆ. ತಾನು ಮಾಡುವ ಭಕ್ತಿ ಲಿಂಗದ ಉಪದೇಶವನ್ನರಿಯದ ಕಾರಣ ಕಂಡ ದೈವಕ್ಕೆ ಹೋಗಿ ಮಂಡೆ ಮುಂದಲೆಯ ಕೊಟ್ಟನಾದರೆ ಆತ ಭಕ್ತನಲ್ಲ. ಆತನ ಸಂಗಡ ಹೋಗಿ ಉಪದೇಶವ ಮಾಡಿದಾತನು ಗುರುವಲ್ಲ. ಅಂಥವರ ಮನೆಯಲ್ಲಿ ಹೊಕ್ಕು ಉಂಬಾತ ಜಂಗಮವಲ್ಲ. ಈ ಭಕ್ತ ಜಂಗಮದ ಭೇದವೆಂತೆಂದರೆ ಒಡಲ ಕಿಚ್ಚಿಗೆ ಹೋಗಿ ತುಡುಗುಣಿ ನಾಯಿ ಹೊಕ್ಕು ತನ್ನ ಒಡಲ ಹೊರೆದಂತಾಯಿತಯ್ಯ ಎಂದು ಕೊಡವಿಯೊಳು ಡಂಗುರವ ನಿಕ್ಕಿ ಸಾರಿದಾತ ನಮ್ಮ ಅಂಬಿಗ ಚೌಡಯ್ಯ ಅಂತೇಳಿ 158ನೇ ವಚನ. ಅಂದ್ರೆ ಲಿಂಗಭಕ್ತರಾಗಿಯೂ ತಲೆಗೂದಲನ್ನ ಕೊಡುವ ಹರಕೆ ಮಾಡಿಕೊಂಡು ತೀರ್ಥಕ್ಷೇತ್ರಗಳಿಗೆ ಹೋಗುವ ಜನರನ್ನ, ಅಂಥವರೊಂದಿಗೆ ಹೋಗಿ ಗುರುಪೌರೋಹಿತ್ಯ ಮಾಡುವ ಗುರುಜಂಗಮರನ್ನು ಈ ವಚನ ನಿರ್ದಾಕ್ಷಿಣ್ಯವಾಗಿ ಖಂಡಿಸುತ್ತದೆ. ಇವತ್ತಿನ ಸಮಕಾಲೀನ ಸಂದರ್ಭದಲ್ಲಿ ನಾವು ಮಾತಾಡೋದಾದ್ರೆ, ಇವತ್ತು ಇವನ್ನೆಲ್ಲವನ್ನು ನಮ್ಮ ಹಿಂದೂ ಧರ್ಮದ ಆಚರಣೆಗಳಿವು, ಇವುಗಳನ್ನ ಇವರು ಟೀಕಿಸ್ತಾರೆ, ಖಂಡಿಸ್ತಾರೆ ಅಂತ ಹೇಳ್ಬಿಟ್ಟು ಇವರು ಒಂದು ಅಪಾದನೆಯನ್ನ ಮಾಡ್ತಾರೆ. ವಚನ ಪ್ರವಚನಕಾರರ ಮೇಲೆ ಒಂದು ಸುಳ್ಳೆ ಇಂಥದೊಂದು ಅಪಾದನೆ. ಇದು ಯಾರು ವಚನ ಪ್ರವಚನಕಾರರು ಸೃಷ್ಟಿ ಮಾಡಿ ಅವರ ವೈಯಕ್ತಿಕ ಹೇಳಿದ್ರೆ ಅದನ್ನ ನೀವು ಖಂಡನೆ ಮಾಡಬಹುದು. ಆದ್ರೆ ಇವು ವಚನಗಳಲ್ಲಿ ಇರ್ತಕ್ಕಂಥ ಮಾತುಗಳನ್ನ, ಶರಣರ ಮಾತುಗಳನ್ನ ಅವರು ಕೋಟ್ ಮಾಡಿ
ಹೇಳಿದಾಗ ಅದನ್ನ ನೀವು ಅವ್ರ ಮೇಲೆ ವೈಯಕ್ತಿಕ ದೂಷಣೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾರೇ ನಾನೇ ಆಗಲಿ, ಈಗ ಇದ್ದದ್ದನ್ನು ಅಂಬಿಗರ ಚೌಡಯ್ಯನ ವಚನ ಆಗಿದೆ, ಆ ಮಾತನ್ನ ನಾನಿವತ್ತು ಇಲ್ಲಿ ಹೇಳಲೇಬೇಕು, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ನಿರ್ದಾಕ್ಷಿಣ್ಯವಾಗಿ ಇಂಥ ಮೂಢಾಚರಣೆಗಳನ್ನ ಬಹಳಷ್ಟು ಜನ ವಚನಕಾರರು ಅವ್ರು ಖಂಡಿಸಿದ್ದಾರೆ. ಅವನ್ ಯಾವನು ಅವರು ಮುಲಾಜಿಲ್ದೆ ಅವತ್ತು ಜಾಡಿಸಿರ್ತಕ್ಕಂಥದ್ದು ಉಂಟು. ತುತ್ತಿನ ಆಸೆಗೆ ಲಿಂಗವ ಕೊಟ್ಟು ಹೋದ ವ್ಯರ್ಥ ಮೂಳ ನಿಮಗೆ ಗುರುವಾದ ನೈಸೆ. ನೋಡಿ ಇಲ್ಲಿ, ತುತ್ತಿನ ಆಸೆಗೆ ಲಿಂಗವ ಕೊಟ್ಟು ಹೋಹ ವ್ಯರ್ಥ ಮೂಳ ನಿಮಗೆ ಗುರುವಾದ ನೈಸೆ. ಪ್ರಶ್ನೆ ಮಾಡ್ತಾನೆ, ಇನ್ನು ಹೊಟ್ಟೆ ಕೂಳಿಗೋಸ್ಕರ ಲಿಂಗ ಕೊಟ್ಟು ಹೋದ್ರೆ ಹೇಗೆ ಅಂತ ಹೇಳ್ಬಿಟ್ಟು. ಸತ್ಯ ಸದಾಚಾರವ ಬಲ್ಲಡೆ ತತ್ವಜ್ಞಾನವ ಬೋಧಿಸಿ ಆ ಮಹಾಲಿಂಗಕ್ಕೂ ನಿಮಗೂ ಸಂಬಂಧವ ಮಾಡದಿಹ ಕತ್ಯ ಗುರುವಿನ ಪಾದ ಹಿಡಿದು ಕೆಟ್ಟಿರಲ್ಲ ಅಂತ. ನಾನೇನು ನಿನ್ನೆ ಮಾತ್ರ ಹೇಳಿದೆ, ಒಬ್ಬ ಗುರು ದಾರ್ಶನಿಕನಾಗಿರ್ಬೇಕು ಅಂತ. ಅವನಿಗೆ ಅವನ ಧರ್ಮತತ್ವ, ಅವನಿಗೆ ನಿಜವಾದ ದಾರ್ಶನಿಕತೆ ಇದ್ದಾಗ ಈ ಸಂದರ್ಭಗಳು ಬರಲ್ಲ. ನೋಡಿ ಇಲ್ಲಿ ಅಂಬಿಗರ ಚೌಡಯ್ಯ ಯಾವ ರೀತಿಯ ಒಂದು ತಾತ್ವಿಕ ಮಹತ್ವವನ್ನು ಎತ್ತಿಡಿತಾನೆ ಅಂತ ಹೇಳಿದ್ರೆ, ಸತ್ಯ ಸದಾಚಾರವ ಬಲ್ಲಡೆ ತತ್ವಜ್ಞಾನವ ಬೋಧಿಸಿ ಆ ಮಹಾಲಿಂಗಕ್ಕೂ ನಿಮಗೂ ಸಂಬಂಧವ ಮಾಡದಿಹ ಕತ್ಯ ಗುರುವಿನ ಪಾದ ಹಿಡಿದು ಕೆಟ್ಟಿರಲ್ಲ ಅಂತ ಹೇಳ್ತಾನೆ. ಹತ್ತಿಲಿದ್ದ ಲಿಂಗವ ಕಿರಿದು ಮಾಡಿ ಕ್ಷೇತ್ರದ ಲಿಂಗವ ಹಿರಿದು ಮಾಡಿ, ಕಂಕುಳ ಹತ್ತಿದ ಲಿಂಗವ ಕಿರಿದು ಮಾಡಿ ಕೊಂಕಣ ಹತ್ತಿದ ಲಿಂಗವ ಹಿರಿದು ಮಾಡಿ, ಎಂತುಂಟೋ ನಿನ್ನ ಲಿಂಗವ ಕೊಡಲಾರದಿದ್ದರೆ ಹರುಗೋಲು ಕೊಡಲಾರ ಭೋಂಕನೆ ಮುಳುಗುವನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತೇಳಿ 162ನೆಯ ವಚನ. ನೋಡಿ, ಈ ವಚನದ ಮೊದಲ 5 ಸಾಲುಗಳು, ಗುರುವಾದವನು ಸತ್ಯ ಸದಾಚಾರ ಬಲ್ಲವನಾಗಿದ್ದಲ್ಲಿ ಶಿಷ್ಯರಿಗೆ ತಾನು ಲಿಂಗ ದೀಕ್ಷೆ ನೀಡುವಾಗ ತಾನು ಕೊಟ್ಟ ಲಿಂಗ ಮಹಾಲಿಂಗಕ್ಕೂ ಶಿಷ್ಯನ ಅಂಗಕ್ಕೂ ಇರುವ ಸಂಬಂಧದ ತಾತ್ವಿಕತೆಯನ್ನ ಬೋಧಿಸುವುದನ್ನ ಬಿಟ್ಟು ಅಯೋಗ್ಯ ಗುರು ಕೂಳಿನ ಆಸೆಗೆ ಅಯೋಗ್ಯರಿಗೆ ಲಿಂಗ ದೀಕ್ಷೆ ಕೊಟ್ಟು ಭಕ್ತರನ್ನಾಗಿಸಿದ್ದನ್ನ ವ್ಯರ್ಥ ಮೂಳ ಎಂದು ಕತ್ತೆ ಗುರುವಿನ ಪಾದ ಹಿಡಿದು ಕೆಟ್ಟಿರಲ್ಲ ಎಂದು ಟೀಕಿಸುತ್ತದೆ. ಆದ್ರಿಂದ ಇದು ಒಂದು ಸಮಕಾಲೀನ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕಾದಂತ ಒಂದು ಮಾತು, ಒಂದು ವಚನ ಅಂತ ನಾನು ಅನ್ಕೊಂಡಿದ್ದೀನಿ. ವಚನದ ಮುಂದಿನ ಭಾಗದಲ್ಲಿ ಭಕ್ತರು ತಮ್ಮ ದೇಹದ ಮೇಲಿರುವ ಇಷ್ಟಲಿಂಗವನ್ನು ಬಿಟ್ಟು ಶೈವ ಕ್ಷೇತ್ರಗಳ ಸ್ಥಾವರ ಲಿಂಗಗಳನ್ನು ಅರಸಿ ಹೋಗುವ ತಿಳಿಗೇಡಿ ಭಕ್ತರನ್ನದು ಟೀಕಿಸುತ್ತದೆ. ಕೂಳಿನಾಸೆಗೆ ಧನದಾಸೆಗೆ ಅರ್ಹತೆಯನ್ನ ಗಮನಿಸದೆ ಬೇಕೆಂದವರಿಗೆಲ್ಲ ಲಿಂಗ ದೀಕ್ಷೆಯನ್ನು ಕೊಟ್ಟವರು ಶರಣಧರ್ಮ ತತ್ವಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ನಿಯಮಗಳಿಗೆ ಬದ್ಧವಾಗಿದ್ದ ಗುರುಗಳು ಅಲ್ಲ, ಬದಲಾಗಿ ಭವಿಶೈವಾಚಾರ ಸಂಪನ್ನರಾಗಿದ್ದ ನೀತಿ ಬಾಹಿರ ಗುರುಗಳು ಎಂಬುದನ್ನ ಇಂತಹ ವಚನಗಳು ನಮಗೆ ಸ್ಪಷ್ಟಪಡಿಸುತ್ತವೆ. ನೋಡಿ, ಇದರ ಮುಂದಿನ 162ನೆಯ ವಚನದಲ್ಲಿ ಪರವಾದಿಗಳನ್ನು ಉದ್ದೇಶಿಸಿ ಮಾತಾಡುತ್ತಾ, ಭಕ್ತನಾದವನು ಗುರುವೆಂದರೆ ಪರಶಿವ, ಆ ಪರಶಿವನೇ ಇಷ್ಟಲಿಂಗ, ಅಂದ್ರೆ ಗುರು ಇಕ್ವಲ್ಸ್ಟು ಶಿವ ಇಕ್ವಲ್ಸ್ಟು ಲಿಂಗ, ಆದ್ದರಿಂದ ಆ ಪರಶಿವನೇ ಇಷ್ಟಲಿಂಗವಾದ್ದರಿಂದ ಆ ಲಿಂಗ ಪೂಜೆಯಲ್ಲಿ ಲೋಲುಪ್ತನಾಗಿರಬೇಕು, ಗುರುಮಂತ್ರದಲ್ಲಿ ಮಗ್ನನಾಗಿಯೂ ಚರಭಕ್ತಿ ಅಂದ್ರೆ ಜಂಗಮ ಭಕ್ತಿಯಲ್ಲಿ ಯುಕ್ತನಾಗಿಯೂ ಇರಬೇಕು ಎಂದು ಧರ್ಮನೀತಿ ಬೋಧಿಸುವನು ಅಂಬಿಗರ ಚೌಡಯ್ಯ. ಭಕ್ತನಾದವನು ಜಂಗಮದೊಂದಿಗೆ ಹೇಗೆ ಭಕ್ತಿಯಿಂದ ನಡೆದುಕೊಳ್ಳಬೇಕು ಮತ್ತು ಜಂಗಮನು ಭಕ್ತರಿಗೆ ಹೇಗೆ ಪ್ರತಿಸ್ಪಂದಿಸಬೇಕು ಎಂಬುದನ್ನ ಹೀಗೆ ವಿವರಿಸಿದ್ದಾನೆ ಚೌಡಯ್ಯ 209ನೆಯ ವಚನದಲ್ಲಿ. ಭಕ್ತರು ಜಂಗಮ ವಿದ್ಯೆಡೆಗೆ ಹೋಗಿ ದೀರ್ಘದಂಡ ನಮಸ್ಕರಿಸಿ ವಿಭೂತಿಯನ್ನು ಕೊಟ್ಟು, ಎಲೆದೇವ ನಾನು ನಿಮ್ಮ ತೊತ್ತು ಭೃತ್ಯನೆಂದು ಕಿಂಕುರ್ವಾಣತೆಯಂ ನುಡಿದು, ಅಂದ್ರೆ ವಿನಯದಿಂದ ಮಾತನಾಡಿ ತೀರ್ಥ ಪ್ರಸಾದವನ್ನಿತ್ತು ಎನ್ನನ್ನು ರಕ್ಷಿಸು ಎಂದು ಬೇಡಿಕೊಳ್ಳಬೇಕು. ಅವನಿಂದ ತೀರ್ಥ ಪ್ರಸಾದ ಕೊಂಡು ತನ್ನ ಮನೆಗೆ ಹೋಗಿ ತನ್ನ ಗೃಹವನ್ನು ಶುದ್ಧೀಕರಿಸಬೇಕೆಂದು ತೋರುತ್ತದೆ. ವಚನದಲ್ಲಿ ಇದು ಸೂಚ್ಯವಾಗಿದೆ. ನಂತರ ಮತ್ತೆ ಬಂದು ಆ ಜಂಗಮವನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುವುದು. ಭಕ್ತನು ಜಂಗಮನ ಪಾದಾರ್ಚನೆಯನ್ನು ಮಾಡತಕ್ಕಂಥದ್ದು. ಅಗ್ರ ಗದ್ದಿಗೆಯನ್ನಿಟ್ಟು ಅದರ ಮೇಲೆ ಜಂಗಮವನ್ನು ಕೂಡಿಸುವುದು. ಜಂಗಮದ ಪಾದಗಳಿಗೆ ನಮಸ್ಕರಿಸಿ ಪ್ರತಿಪುಷ್ಪಗಳನ್ನಿತ್ತು ಪೂಜಿಸಿ ಮತ್ತೆ ತೀರ್ಥ ಪ್ರಸಾದಗಳಿಗೆ ವಿನಂತಿಸುವುದು. ತಾಂಬೂಲ, ನೆನೆಗಡಲೆ, ಮುಖ್ಯವಾದ ಫಲಾಹಾರಗಳನ್ನು ಅರ್ಪಿಸುವುದು. ಪ್ರದಕ್ಷಿಣೆ ಮಾಡಿ ಸ್ತುತಿಸಿ ನಮಸ್ಕರಿಸಿ ಹಸ್ತಪರಶುಮಂ ಮಾಡಿಕೊಂಡು, ಅಂದ್ರೆ ಹಸ್ತಸ್ಪರ್ಶವನ್ನು ಮಾಡಿಕೊಂಡು ಸಕಲ ಪದಾರ್ಥಗಳಂ ನೀಡಿ ವಿಭೂತಿಯಂ ಮುಂದಿಟ್ಟು ನಮಸ್ಕರಿಸಿ ಕರವಂ ಮುಗಿದು ನಿಲ್ಲುವುದು ಭಕ್ತನ ಕರ್ತವ್ಯ. ಇದರ ನಂತರ ಜಂಗಮನು ಭಕ್ತನ ಮೇಲನ ಕರುಣದಿಂ ತೀರ್ಥವನ್ನಿತ್ತ ಬಳಿಕ
ತಮ್ಮಿಷ್ಟ ಲಿಂಗಕ್ಕೆ ಕೊಟ್ಟುಕೊಂಬುದೇ ಜಂಗಮಕ್ಕೆ ಕರ್ತವ್ಯ. ಇನ್ನು 217ನೇ ವಚನದಲ್ಲಿ ಭಕ್ತರಿಗೆ ಕಷ್ಟ ಸುಖ ಸುಮ್ಮನೆ ತಂತಾವೇ ಬರುವುದಿಲ್ಲ. ಅವರ ಭಕ್ತಿ ನಡತೆಯ ದೋಷದ ಪರಿಣಾಮವಾಗಿ ದುಃಖ ಕಷ್ಟ ಕೋಟಳೆ ಸಂಭವಿಸುತ್ತವೆ. ಅಂದ್ರೆ ಭಕ್ತಿಯನ್ನು ಮರೆಯದು ಮರವಿಯಲ್ಲಿ ಬೆರೆದು ಭವಭವದಲ್ಲಿ ಬರುವುದು ಅದೇ ದುಃಖವು ಅಂತ ಹೇಳ್ತಾನೆ ಯಾರು? ಚೌಡಯ್ಯ. ಆದ್ದರಿಂದ ಭಕ್ತರಾದವರು ಮಕ್ಕಳು ಮರಿಗಳು ಸತ್ತು ಕಷ್ಟ ಬಂದಿತೆಂದು ಇಷ್ಟಲಿಂಗ ಪೂಜೆಯ ತೊರೆಯಬಾರದು. ಜಂಗಮವು ಮನೆಗೆ ಬಂದು ತನ್ನ ವ್ರತ ನೇಮಕ್ಕಾಗಿ ಬೇಡಿದರೆ ನಿನ್ನ ಉಪದ್ರವವೇನು ಕೊಗಯ ಎನ್ನಬಾರದೆಂದು ಭಕ್ತರಿಗೆ ಧರ್ಮೋಪದೇಶ ಮಾಡುತ್ತಾನೆ ಯಾರು? ಅಂಬಿಗರ ಚೌಡಯ್ಯ. 219ನೇ ವಚನದಲ್ಲಿ ಭಕ್ತರು ಗುರುಲಿಂಗ ಜಂಗಮ ಭಕ್ತಿಗೆ ಸಂಬಂಧಿಸಿ ದುರಹಂಕಾರದಿಂದ ವರ್ತಿಸಬಾರದು. ಭಕ್ತರು ಮದ್ದು ಬೇಕಾದರೆ ವೈದ್ಯರಿದ್ದಲ್ಲಿಗೆ ಹೋಗಿ ಹಣ ಹೊನ್ನು ಕೊಟ್ಟು ಬಹಳ ದೈನ್ಯತೆಯಿಂದ ಬೇಡಿ ಪಡೆದು ತಿನ್ನುತ್ತಾರೆ. ಆದರೆ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ತ್ರಯಗಳನ್ನು ತಾವು ಇದ್ದಲ್ಲಿಗೆ ತರಿಸಿಕೊಂಡು ಅಹಂಕಾರ ಮೆರೆಯುತ್ತಾರೆ. ಇಂತಹ ದುರಹಂಕಾರಿಗಳನ್ನು ಕಂಡರೆ ಒದ್ದೊದ್ದು ಕೊಲ್ಲು ಎಂದು ತನ್ನ ಕೋಪವನ್ನ ವ್ಯಕ್ತಪಡಿಸುತ್ತಾನೆ ಅಂಬಿಗರ ಚೌಡಯ್ಯ. ಇನ್ನು 223ನೇ ವಚನದಲ್ಲಿ ಶರಣನಾದವನಿಗೆ ಕೆಲವು ನಿಷೇಧಗಳನ್ನ ವಿಧಿಸಲಾಗಿದೆ. ಮಸ್ತಕದಲ್ಲಿ ರುದ್ರಾಕ್ಷಿಯನ್ನು ಧರಿಸಿದ ಬಳಿಕ ಅನ್ಯ ದೈವದ ಗುಡಿಗೆ ಹೋಗಕೂಡದು. ಕರ್ಣಗಳಲ್ಲಿ ರುದ್ರಾಕ್ಷಿಯನ್ನು ಧರಿಸಿ ಹರಗುರು ನಿಂದನೆಯನ್ನು ಕೇಳಕೂಡದು. ತೋಳುಗಳಲ್ಲಿ ರುದ್ರಾಕ್ಷಿಯನ್ನು ಧರಿಸಿ ಪರಸತಿಯರನ್ನ ಅಪ್ಪಿಕೊಳ್ಳಲಾಗದು. ಮುಂಗೈಯಲ್ಲಿ ಧರಿಸಿ ಅನ್ಯರಿಗೆ ಕೈ ಮುಗಿಯಲಾಗದು. ಇದನ್ನರಿತು ಧರಿಸಿದರೆ ಅದು ಶ್ರೀ ರುದ್ರಾಕ್ಷಿ ಎನಿಸುವುದು ಅಂತ ಹೇಳುತ್ತೆ ವಚನ. ಇನ್ನು 230ನೇ ವಚನದಲ್ಲಿ ಮಹೇಶನು ಮಾಯೆಯ ಬಸುರಲ್ಲಿಯೂ ವಿಷ್ಣುವು ದೇವಕಿಯ ಗರ್ಭದಲ್ಲಿಯೂ ಬ್ರಹ್ಮನು ಹೂವಿನ ಬಸುರಲ್ಲಿ ಜನಿಸಿ ಯೋನಿಜರೆನಿಸಿಕೊಂಡ ಕಾರಣಕ್ಕೆ ಈ ತ್ರಿಮೂರ್ತಿಗಳನ್ನು ದೇವರೆಂದು ಪೂಜಿಸಕೂಡದೆಂದು ಸನಾತನ ವೈದಿಕ ದೈವ ಕಲ್ಪನೆಯನ್ನ ತಿರಸ್ಕರಿಸುತ್ತಾನೆ ಅಂಬಿಗರ ಚೌಡಯ್ಯ. ಇನ್ನು 234ನೇ ವಚನದಲ್ಲಿ ಮನಶುದ್ಧವಿಲ್ಲದೆ ಮೊಟ್ಟೆ ಮೊಟ್ಟೆ ಪತ್ರೆ ತಂದು ಮಾಡುವ ಪೂಜೆ ವ್ಯರ್ಥ. ಲಿಂಗದ ಮುಖ ಜಂಗಮ ಎಂದು ತಿಳಿಯದೆ ಲಿಂಗವನ್ನು ಪೂಜಿಸಿ ಜಂಗಮಕ್ಕೆ ಅನ್ನವ ಕೊಡದೆ ಇರುವುದು ಸಹ ವ್ಯರ್ಥವೇ. ಸರಿಯಾದ ಧಾರ್ಮಿಕ ರೀತಿ ನೀತಿಗಳರಿಯದೆ ತನು ಮನ ಧನವನು ಗುರುಲಿಂಗ ಜಂಗಮಕ್ಕೆ ಸವೆಸದೆ ಬಾಗಿಲಿಗೆ ಕಾವಲಿಕ್ಕಿ ಹೆಂಡಿರು ಮಕ್ಕಳು ಕೂಡಿಕೊಂಡು ತನ್ನ ತಾನೇ ತಿನ್ನುವ ನೀಚ ಹೊಲೆಯರ ಮೂಗ ಸವರಿ ಮೆಣಸಿನ ಹಿಟ್ಟು ತುಪ್ಪವ ತುಂಬಿ ಪಡಿಹಾರಿ ಉತ್ತಣ್ಣಗಳ ಪಾದುಕೆಯಿಂದ ಹೊಡಿ ಎನ್ನುತ್ತಾನೆ ಅಂಬಿಗರ ಚೌಡಯ್ಯ. ಈ ವಚನ ಸ್ಪಷ್ಟವಾಗಿ ಉಳ್ಳವರ ಅಂಧಭಕ್ತಿಯ ಖಂಡನೆಯಾಗಿದೆ ಅಂತಕ್ಕಂಥದ್ದು ನಮಗೆ ಬಹಳ ಸ್ಪಷ್ಟ ಅನಿಸ್ತದೆ. ಇನ್ನು 240ನೇ ವಚನವು ದೇಹದ ಮೇಲೆ ಧರಿಸಿದ ಲಿಂಗ ಕೆಳಗೆ ಬಿದ್ದಿತೆಂದು ಘಾತಗೊಂಡು ಶಿಕ್ಷಿಸಿಕೊಳ್ಳುವುದರ ಕುರಿತು ಮತ್ತು ಲಿಂಗದ ಬಗ್ಗೆ ಸಾಮಾನ್ಯ ಭಕ್ತರು ಹೊಂದಿದ ತಿಳುವಳಿಕೆಯ ಕುರಿತ ಟೀಕೆಯಾಗಿದೆ. ಲಿಂಗ ಬಿತ್ತು ಎಂಬಿರೆ, ಲಿಂಗ ಬಿದ್ದರೆ ಈ ಭೂಮಿ ತಾಳಬಲ್ಲದೆ ಎಂದು ಪ್ರಶ್ನಿಸುವ ಚೌಡಯ್ಯ ಲಿಂಗವೆಂದರೆ ಈ ವಿಶ್ವ ಬ್ರಹ್ಮಾಂಡ ಎಂಬ ಅರ್ಥವನ್ನ ಸೂಚಿಸುತ್ತಿದ್ದಾನೆ. ಮುಂದುವರೆದು ಲಿಂಗವಿರುವುದು ಹರಗುರು ಪಾರಾಯಣ ತೆಂಗಿನ ಮರದಲ್ಲಿ ಜಂಗಮನ ಅಂಗುಷ್ಟದಲ್ಲಿ ಊರ ಹಿರೇಬಾಗಿಲಲ್ಲಿ ಇಂತಪ್ಪ ಲಿಂಗವನ್ನು ಬಿಟ್ಟು ಸಂತೆಗೆ ಹೋಗಿ 3 ಪಾಕಿ ಲಿಂಗ 6 ಪಾಕಿ ವಸ್ತ್ರ ತಂದವನಿಗೆ ಪಾದೋದಕ ಮಂತ್ರ ಪ್ರಸಾದ ವಿಭೂತಿ ರುದ್ರಾಕ್ಷಿ ಯಾವುದು ಇಲ್ಲವೆಂದು, ಇಂತಪ್ಪ ಲಿಂಗವನ್ನು ಕಟ್ಟಿದವನು ಕಟ್ಟಿಸಿಕೊಂಡವನು ಕಳ್ಳನಾಯಿಗಳೆಂದು, ಇಂಥವರನ್ನು ಹಿಡಿದು ತಂದು ಮೂಗನೆಯೇ ಕೊಯ್ದು ಕುಂಬಾರ ಗುಂಡಯ್ಯನ ಮನೆಯ ಕರಿಕತ್ತೆಯನ್ನು ತಂದು ಅದರ ಮೇಲೆ ಕೂಡಿಸಿ ಊರೆಲ್ಲ ಮೆರವಣಿಗೆ ತೆಗೆದು ಆಮೇಲೆ ಮಾವಾರ ಹರಳಯ್ಯನ ಮನೆಯ ಜೋಡು ಹಳೆಯ ಪಾದರಕ್ಷೆಗಳನ್ನು ತಂದು ಮುದ್ದು ಮುಖಕ್ಕೆ ಹೊಡೆಯಬೇಕೆಂದು ತನ್ನ ಕೋಪವನ್ನ ವ್ಯಕ್ತಪಡಿಸಿದ್ದಾನೆ ಈ ವಚನದಲ್ಲಿ. ಈ ವಚನದ ಮುಂದುವರಿಕೆಯೋ ಎಂಬಂತಿರುವ 243ನೇ ವಚನದಲ್ಲಿ ಲಿಂಗವು ವೇಷಿಯ ಭುಜದಲ್ಲಿಯೂ ಪಶುವಿನ ತೊಡೆಯಲ್ಲಿಯೂ ಸೀಮೆಯ ಕಲ್ಲಿನಲ್ಲಿಯೂ ತರುವಿನ ಬುಡದಲ್ಲಿಯೂ ಇದ್ದೇ ಇರುತ್ತದೆ. ವೇಷಿಯ ಭುಜದಲ್ಲಿ ಲಿಂಗದ ಕುರುಹು ಇರುವುದು ವೇಷಿಯರನ್ನು ಲಿಂಗಾಯತ ಪುರುಷರು ಮುಟ್ಟಲು ಅನುವಾಗುವಂತೆ ಧಾರ್ಮಿಕ ಸಂಸ್ಕಾರಕ್ಕೆ ಒಳಪಡಿಸಿ ಅಥವಾ ಸೂಳೆಯ ಶಕ್ತಿಯಾದರೆ ಲಿಂಗವು ಪುರುಷ ಸೂಚಕ ಎಂಬ ಸೂಚನೆ ಬಹುಶಃ ಇರಬಹುದು. ಯಾಕಂದ್ರೆ ಅವ್ರ ಮೇಲೆ ಲಿಂಗ ಮುದ್ರೆ ಹಾಕುವ ಪಶುಗಳ ಮೇಲೆ ಲಿಂಗ ಮುದ್ರೆ ಹಾಕ್ತಾರೆ. ಆಮೇಲೆ ಹೊಲಗಳಲ್ಲಿ ಕಲ್ಲು ಮೇಲೆ ಇರ್ತಾವಲ್ಲ ಅದಕ್ಕೆಲ್ಲ ಲಿಂಗ ಮುದ್ರೆ ಹಾಕ್ತಾರೆ. ಇದೆಲ್ಲ ಅರ್ಥ ಏನಂದ್ರೆ ಆ ಭವಿ ಪ್ರದೇಶವನ್ನ ಅಥವಾ ಭವಿ ವಸ್ತುವನ್ನ ಭಕ್ತಗೊಳಿಸ್ತಕ್ಕಂಥ ಭಕ್ತ ಸಂಸ್ಕಾರ ಕೊಡ್ತಕ್ಕಂಥ ಒಂದು ಸೂಚನೆ ಅದು. ಅದನ್ನ ಇಲ್ಲಿ
ಸೂಳೆಯರಿಗೂ ಕೂಡ ವಿಸ್ತರಿಸಿರುವುದನ್ನು ನೋಡಿದರೆ ಆ ಸೂಳೆ ಈ ಭಕ್ತರಿಗೆ ಸೇವಿಸಲಿಕ್ಕೆ ಯೋಗ್ಯವಾಗಲಿ ಅಂತ. ಆದ್ರೆ ಅದೇ ವಚನಕಾರರು ಸೂಳೆಯ ಪರಧನಿ ಪರಸತಿ ಸಹವಾಸ ಇತ್ಯಾದಿಗಳನ್ನ ಅವರು ಟೀಕಿಸೋದನ್ನ ನೋಡಿದರೆ ಎಲ್ಲೋ ಒಂದು ಕಡೆ ಅವರು ವೃತ್ತಿ ವೇಶ್ಯರ ಬಗ್ಗೆ ವಿಭಿನ್ನವಾದ ಭಾವನೆ ತಾಳಿದ್ದಾರೆ ಅನ್ನುವಂತ ಅನುಮಾನ ಬರ್ತದೆ. ಇನ್ನು ಚೌಡಯ್ಯನ ಅಭಿಪ್ರಾಯ ನೋಡಿ, ಕೇವಲ ಲಿಂಗವಿದ್ದರೆ ಸಾಲದು, ಅದರ ಜೊತೆಗೆ ಆಚಾರವಿರಬೇಕು. ಕೇವಲ ಆಚಾರವಿದ್ದರ ಪ್ರಯೋಜನವಿಲ್ಲ, ಲಿಂಗವೂ ಇರಬೇಕು. ಲಿಂಗವಿದ್ದಲ್ಲಿ ಫಲವೇನು, ಆಚಾರವಿಲ್ಲದನ್ನಕ್ಕ. ಆಚಾರವಿದ್ದು ಫಲವೇನು, ಲಿಂಗವಿಲ್ಲದನ್ನಕ್ಕ. ಅಂಗದ ಮೇಲೆ ಲಿಂಗವುಳ್ಳವರ ಭಕ್ತರೆಂಬುವರ ಬಾಯಲ್ಲಿ ಹೇಳಡಿಯ ಹುಡಿಯ ಹಾಕದೆಯೇ ಮಾಡುವನೇ ಎಂದ ನಂಬಿಗ ಚೌಡಯ್ಯ ಅಂತೇಳಿ 243ನೇ ವಚನ. ಯಾಕಪ್ಪ ನಡೆ ನುಡಿ ಆಚಾರ ತಪ್ಪಿದವರ ಮೇಲೆ ಇಷ್ಟೇ ಕೆಂಡ ಕಾರುತ್ತಾನೆ ಚೌಡಯ್ಯ? ಎಷ್ಟು ಕೆಟ್ಟ ಅಶ್ಲೀಲ ಅಸಭ್ಯ ಪದಗಳನ್ನು ಬಳಸಿ ಬೈಯುತ್ತಾನೆ? ಹೀಗೆ ಕೋಪಿಸಿಕೊಳ್ಳಲು ಕೂಡ ಕಾರಣವಿರಬೇಕಲ್ಲವೇ? ನಮ್ಮ ಜನ ಅಷ್ಟೊಂದು ಜಡರು, ಮತಿಹೀನರು, ಮದವೇರಿದವರು ಆಗಿದ್ದರು. ಅವರಲ್ಲಿ ಸೂಕ್ಷ್ಮ ಸಂವೇದನಾಶೀಲತೆ ಇರಲಿಲ್ಲ. ತಮ್ಮ ಮೂಢ ನಂಬಿಕೆ ಆಚರಣೆಗಳನ್ನು ಹಿಡಿದು ಕೈ ಕತ್ತರಿಸಿದರೂ ಬಿಡದಷ್ಟು ಮಂಡತನ ಅವರಲ್ಲಿ ಇತ್ತು. ಈಗಲೂ ಅದೇ ಮುಂದುವರೆದಿದೆಯಲ್ಲವೇ ಅಂತ. ಇನ್ನು 256ನೇ ವಚನದ ನೀತಿ ಹೀಗಿದೆ ನೋಡಿ. ಶಿವಭಕ್ತನಾದ ಬಳಿಕ ಅನ್ಯ ಭಜನೆಯ ಮಾಡದಿರಬೇಕು. ಪರಸತಿ ಪರನಿಂದೆ ಪರಧನ ಅವನಿಗೆ ನಿಷಿದ್ಧ. ಭಕ್ತನು ಲಿಂಗಕ್ಕೆ ತೋರದೆ ಪ್ರಸಾದವು ಮುಟ್ಟಬಾರದು. ಅಂಗಲಿಂಗವು ಸಮರಸವಾಗಿರಬೇಕು. ದಾರಿದ್ರ್ಯವೇ ಬರಲಿ, ಸಿರಿವಂತಿಕೆಯೇ ಬರಲಿ, ಅದೆಲ್ಲ ಆ ಲಿಂಗ ಅದೆಂಬ ಭಾವವಿರಬೇಕು. ಲಿಂಗ ಬಾಹ್ಯರಿಗೆ ನರಕ ತಪ್ಪಿದ್ದಲ್ಲ. ಇಷ್ಟಲಿಂಗಮ ವಿಶ್ವಸ್ಯ ಅನ್ಯಲಿಂಗಮುಪಾಸತೆ ಶ್ವಾನಯೋನಿಶತಂ ಗತ್ವಾ ಚಾಂಡಾಲ ಗೃಹಮಾಚರೇತ್. ಇದು ಕಾರಣ ಪ್ರಾಣಲಿಂಗ ಭಕ್ತಿಯ ಮರೆದು ಯಮಪಟ್ಟಣಕ್ಕೆ ಹೋಹರೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ಅಂತ ಹೇಳುತ್ತೆ ಈ ವಚನ. ತನ್ನ ಮನೆಯೊಳಗೆ ಧಾನ್ಯವಿಲ್ಲದಿದ್ದರೆ ಶಿವಭಕ್ತರ ಮನೆಗೆ ಹೋಗಿ ಅವರು ವರಳಲ್ಲಿ ಕುಟ್ಟುವಾಗ ಬಿಟ್ಟಂತಹ ಚೆಲ್ಲಿದಂತಹ ವರಳಕ್ಕಿಯನ್ನಾದರೂ ಆಯ್ದು ತಂದು ಪ್ರಸಾದವ ಮಾಡಿ ಜಂಗಮಕ್ಕರ್ಪಿಸಿದವನು ಕೈಲಾಸಕ್ಕೆ ಹೋಗುವನೆಂಬ ನೀತಿಯನ್ನ 257ನೇ ವಚನ ಹೇಳುತ್ತದೆ. ಶಿವಭಕ್ತಿ ಶಿವಾಚಾರ ಬಯಸಿದ ಯಾವನೇ ಭಕ್ತನ ಮನೆಗೆ ಅಥವಾ ಮಠಕ್ಕೆ ಲಿಂಗ ಜಂಗಮ ಬಂದಾಗ ಸಮಯಾಚಾರ ಸಮಯಭಕ್ತಿಯ ನಡೆಸಬೇಕಾದುದು ಅವನ ಕರ್ತವ್ಯ. ಇದನ್ನ ಬಿಟ್ಟು ಶಿವಪೂಜೆಯನ್ನು ಫಲಪದ ದೊರೆಯಿತೆಂದು ಭಾವಿಸಿದರೆ ಅದು ಅವನ ಮೂರ್ಖತನ. ಅಂಥವರನ್ನ ಹಂದಿಗಳೆತ್ತ ಬಲ್ಲರಯ್ಯ ಸತ್ಯದ ನೆಲೆಯ ಎಂದು ಖಂಡಿಸುತ್ತಾನೆ ಅಂಬಿಗರ ಚೌಡಯ್ಯ ತನ್ನ 258ನೇ ವಚನದಲ್ಲಿ. ಇನ್ನೊಂದು ವಚನ ನೋಡಿ. ಮುಂದಿದ್ದ ನಿಧಾನವ ಕಾಣಲರಿಯದೆ ಸಂಧಿಗೊಂದಿಯ ಹೊಕ್ಕು ಅರಸಿ ಬಳಲು ಅಂಧಕನಂತೆ ಎಂದಾದರೂ ತನ್ನ ವ್ಯಸನವೆತ್ತಿದಾಗ ಒಂದೊಂದೂ ಪರಿಯಲ್ಲಿ ಸಿದ್ಧಾನ್ನಗಳಂ ಮಾಡಿ ಚಂದ ಚಂದದಲ್ಲಿ ಬೋನ ಪದಾರ್ಥಗಳ ಮಾಡಿ ತಮ್ಮ ಹಿಂದಣ ಮುಂದಣ ಹರಕೆಯ ನೊಡಗೂಡಿ ಬಂಧು ಬಳಗವ ಮುಯ್ಯೂಟವ ಕೂಡಿ ಆ ದಿನದಲ್ಲಿ ಚಂದ್ರಶೇಖರನ ಭಕ್ತಿಗೆ ದಣಿಯೇ ಉಣಲಿಕ್ಕಿದೆನೆಂಬ ಅಂಧಕ ಮೂಳ ಹೊಲೆಯರಿಗೆ ಎಂದೆಂದಿಗೂ ಭಕ್ತಿ ಇಲ್ಲವೆಂದಾತ ಅಂಬಿಗ ಚೌಡಯ್ಯ ಅನ್ನುವಂತ ಈ ಮಾತು. ಇದು 258ನೇ ವಚನ. ಈ ವಚನ ಭಾಗ ತಮ್ಮ ಮನಸ್ಸಿಗೆ ಬಂದಾಗ ಅತಿಯಾಗಿ ಸಂಭ್ರಮಿಸಿ ಹುಚ್ಚು ಭಕ್ತಿಯನ್ನ ತೋರುವವರನ್ನ ಮೂಳ ಹೊಲೆಯರು ಎಂದು ಖಂಡಿಸುತ್ತದೆ. ಇಲ್ಲಿ ಹೊಲೆಯ ಎಂಬ ಪದ ಮೂದಲಿಕೆಯ ಬೈಗಳ ಭಾಷೆಯಾಗಿದೆ. ಇದು ಹೊಲೆಯ ಜಾತಿ ಸೂಚಕರನ್ನ ಅದು ಸೂಚಿಸ್ತಾ ಇಲ್ಲ ಅನ್ನೋದನ್ನ ಗಮನಿಸಬೇಕು. ಇನ್ನು 259ನೇ ವಚನ. ಶೀಲವಂತ, ಭಾಷವಂತ, ನೇಮಸ್ಥ, ಅಚ್ಚಪ್ರಸಾದಿ ಈ ನಾಲ್ವರನ್ನ ಹೋದಲ್ಲಿ ಹೋಗಲಾಗದು, ಬಂದಲ್ಲಿ ಬರಲಾಗದು, ನಿಂದಲ್ಲಿ ನಿಲ್ಲಲಾಗದು, ಕುಳಿತಲ್ಲಿ ಕುಳ್ಳಿರಲಾಗದು. ಈ ನಾಲ್ವರಿಗೆ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಇವಾವುವೂ ಇಲ್ಲ. ಹೀಗೇಕೆ ಇವರಿಗೆ ತನ್ನ ತಾವು ಹೇರುತ್ತಾನೆಂದರೆ ಉಲ್ಲೇಖಿತ ಭಕ್ತರು ಶರಣ ಸಂಪ್ರದಾಯದ ವಿರೋಧಿಗಳು ಅಥವಾ ಶರಣ ಸಂಪ್ರದಾಯದೊಳಗಿದ್ದುಕೊಂಡೇ ಕೆಳಜಾತಿ ಶರಣರನ್ನ ಅಸ್ಪೃಶ್ಯರಂತೆ ಕಾಣುವ ಒಂದು ಭಕ್ತ ವರ್ಗ ಇದು. ಆ ಕಾರಣಕ್ಕಾಗಿ ಅವ್ರ ಮೇಲೆ ಅಂಬಿಗರ ಚೌಡಯ್ಯ ಒಂದು ಟಾಬು ಏರ್ತಾನೆ. ಅದೇನು ಕಾರಣವೆಂದರೆ ನೋಡಿ, ಮುಂದೆ ಹೇಳ್ತಾನೆ ಅವನು. ಅದೇನು ಕಾರಣವೆಂದರೆ ನಿರಂಜನ ಜಂಗಮ ಕೈ ಕಡವಸವಾಗಿ ಬರುತ್ತಿರಲು ಅವರ ಉಲ್ಲೇಖಿತ ಶೀಲವಂತರಂತ ಅವರ ಕಪ್ಪರ ಬಟ್ಟಲು ನಮ್ಮ ಅಂದ್ರೆ ಶಿವಶರಣರ ಭಾಜನ ಭಾಂಡವ ಮುಟ್ಟಬಾರದು ಎಂಬ ಮನದ ಹೊಲೆಯರಿ ಎಲ್ಲಿಯ ಶೀಲವೋ ಅಂಬಿಗರ ಚೌಡಯ್ಯ ಅಂತ ಪ್ರಶ್ನೆ ಮಾಡ್ತಾನೆ. ಅದರಿಂದ
ಶರಣ ಪ್ರತಿಪಾದಿತ ಲಿಂಗಾಯತ ವೀರಶೈವ ಧರ್ಮದಲ್ಲಿ ಭಕ್ತಾದಿ ಗುರು ಜಂಗಮದವರೆಗೆ ಎಲ್ಲರಿಗೂ ಕಟುನೀತಿ ನಿಷೇಧಗಳು ಉಂಟು. ಕಾವಿ ಕಾಶಯಾಂಬರ ಧರಿಸಿ ಗುರು ಜಂಗಮನೆಂಬ ಠಾವಿನಲ್ಲಿ ಪರಸ್ತ್ರೀ ಸಂಘ ಮಾಡಿದವರಲ್ಲಿ ಸಮಯಾಚಾರ ಮಾಡುವ ಭಕ್ತನಿಗೆ ಭವಿಜನ್ಮ ತಪ್ಪದು. ಹಾಗೆಯೇ ತಾನಿರುವಲ್ಲಿಗೆ ಪ್ರಸಾದ ತರಿಸಿಕೊಂಡು ಗರ್ವ ಮೆರೆದರೆ ಶುನಿ ಸೂಕರ ಜನ್ಮ ತಪ್ಪದು. ಅದೇ ರೀತಿ ಭಕ್ತನು ತನ್ನ ಗುರುವಾಜ್ಞೆ ಮೀರಬಾರದು, ಗುರು ನಿಂದೆ ಮಾಡಬಾರದು. ಪರದೈವ ಪರದ್ರವ್ಯಾಪಹಾರಕನ ಕೂಡೆ ಪಾದೋದಕ ಪ್ರಸಾದವ ಏಕಭಾಜನವ ಮಾಡಬಾರದು. ಸತ್ಯ ಸದಾಚಾರದ ಮರ್ಮಾಮರ್ಮವ ಭೇದಿಸಿ ಹರಗುರು ವಚನೋಕ್ತಿಯಿಂದ ಪ್ರಮಾಣಿಸಿ ಬುದ್ಧಿಯ ಹೇಳುವಾತನೇ ಮಹಾಪ್ರಭುವೆಂದು ಭಾವಿಸುವಾತನೇ ಸದಾಚಾರಿ ಸನ್ಮಾರ್ಗಿ ನೋಡ. ಇದನ್ನ ಬಿಟ್ಟು ಮನಬಂದಂತೆ ವರ್ತಿಸಬಾರದು ಅನ್ನುವಂಥದ್ದು. ಅಂಬಿಗರ ಚೌಡಯ್ಯ ತನ್ನ ವಚನಗಳಲ್ಲಿ ಭಕ್ತ ಜನರ ಧಾರ್ಮಿಕ ಜೀವನದ ರೀತಿ ನೀತಿಗಳ ಕುರಿತು ಸಾಕಷ್ಟು ವಚನಗಳನ್ನ ರಚಿಸಿರುವಂತಿದೆ. 47ನೇ ವಚನದಲ್ಲಿ ಭಕ್ತರಿಗೆ ಆಸೆಯನ್ನು ತೊರೆಯಬೇಕೆಂದು ಉಪದೇಶಿಸುತ್ತಾನೆ. ಅಳುಪೆಂಬ ನಾಯ ಕಳವಳದರ್ಥವ ಇದ ಬಿಡೈ, ನಿನಗೆ ಸಂಗಡವಲ್ಲ ಬಂದ ಹೊಲೆಯನ ನಿಂದ ಹಾರುವನ ಇವರಿಬ್ಬರ ಕೂಡಿಕೊಂಡು ನಿನಗೆ ದೇಹಾರವಾಗದಣ್ಣ, ಇವರ ಹಿಂಗಿಸಿ ನಿಜವರಿದು ನಿಂದಲ್ಲಿ ನೆನೆದಡೆ ಅಂದಿಂಗಲ್ಲದೆ ಶಿವನಿರನೆಂದಾತ ನಂಬಿಗ ಚೌಡಯ್ಯ ಅಂತ ಹೇಳ್ಬಿಟ್ಟು ಇದು 47ನೇ ವಚನ. ಅದೇ ರೀತಿ ಇನ್ನೊಂದು ವಚನ ನೋಡಿ, 57ನೇದು, ಆವ ಪದಾರ್ಥವ ಮೋಹಿಸಿ ಲವಲವಿಸಬೇಡ, ಅಂದರೆ ಯಾವುದೋ ವಿಷಯದಾಸೆಯಿಂದ ವ್ಯಾಮೋಹದಿಂದ ಖುಷಿಗೊಳ್ಳಬೇಡ ಎಂದು ಹೇಳಿ ಬಾರದು ಬೊಪ್ಪದು ತಪ್ಪದು ವಿಹಿತವ ತಾ ಬರೆಯುತ್ತಿಹನು ಪಣೆಯೊಳಗೆ ಶಿವನು, ಅಂದರೆ ಯಾವುದನ್ನು ನಾವು ಅನುಭೋಗಿಸಬೇಕೆಂದು ನಮ್ಮ ಹಣೆಯಲ್ಲಿ ಶಿವನು ಬರೆದಿರುತ್ತಾನೋ ಅದು ತಪ್ಪುವುದಿಲ್ಲ. ಇಂತಿದು ನಿನ್ನ ಭೋಗವೆಲ್ಲಿದ್ದರೂ ಬಿಡದೆಂದಾತ ಎಂಬ ಹಿತೋಪದೇಶವನ್ನ ನೀಡುತ್ತಾನೆ ಚೌಡಯ್ಯ. ನೋಡಿ, ಇದು ಒಂದು ರೀತಿಯ ಕರ್ಮ ಸಿದ್ಧಾಂತ ಇದು. ಇನ್ನು 70ನೇ ವಚನ, ಜೀವನ ಅರಸಿ ಎಲ್ಲೆಲ್ಲಿಯೂ ತಿರುಗಿ ಬಂದರೂ ಕೊನೆಗೆ ತನ್ನ ಸ್ವಂತ ಊರಿಗೆ ಬರುವುದು ತಪ್ಪದು. ಭಕ್ತನು ಮಲತ್ರಯಗಳು ಅಳಿದುಕೊಳ್ಳಬೇಕು. ಹೊಲವು ದಪ್ಪಿದ ಅಂದ್ರೆ ದಿಕ್ಕು ತಪ್ಪಿದ ಮೃಗ ಬಲೆಗೆ ಬಿದ್ದಂತಾಗಬೇಡ, ಇದನ್ನರಿತು ಬದುಕು ಎಂದು ಜೀವನೋಪದೇಶ ಮಾಡ್ತಾನೆ. ಇನ್ನು 79ನೇ ವಚನದಲ್ಲಿ ಸುಖ ದುಃಖವುಳ್ಳ ಹೊಲೆ ಸಂಸಾರವನ್ನ ನೆಚ್ಚಿ ಕೆಡದೆ ಸತ್ಯ ಸದಾಚಾರದಲ್ಲಿ ನಡೆ, ಅಸತ್ಯವ ಬಿಟ್ಟು ಸತ್ಯವನ್ನು ಹಿಡಿದು ಜೀವವಿರುವ ತನಕ ಶಿವಭಕ್ತಿ ಹಿಡಿದು ಬಾಳೆಂದು ನೀತಿಯನ್ನು ಹೇಳ್ತಾನೆ. ಇನ್ನು 101ನೇ ವಚನವು ಜೀವನವೆಂದರೆ ಕಷ್ಟಮಯವಾದುದೆನ್ನಲು ನಮ್ಮ ಮುಂದೆ ಅದೆಷ್ಟೋ ಮಂದಿ ಹತವಾಗಿ ಹೋದುದು ಸಾಕ್ಷಿ ಇರುವಾಗ ಮತ್ತೆ ನಾವು ಈ ಭವಬಂಧನಯುಕ್ತ ಜೀವನದ ಅಭಿಲಾಷೆ ಬಿಡುತ್ತಿಲ್ಲ. ಹೆಂಡಿರು ಮಕ್ಕಳು ನನ್ನವರೆಂಬ ಮೋಹದಿಂದ ದೂರಾಗುತ್ತಿಲ್ಲ. ಅದರಲ್ಲಿಯೂ ಮಿಂಡಿಯಾಗಿ ಹಲವು ಪರಪುರುಷರ ಬಯಸುವವಳ ಮಕ್ಕಳನ್ನು ನನ್ನ ಮಕ್ಕಳು ಎಂದು ಮೋಹಿಸುವೆವು. ಕೂಡುವಾಗ ದುಃಖ, ಕೂಡಿದ ಒಡವೆಯ ಮಡಗುವಾಗ ದುಃಖ, ಮಡಗಿದ ಒಡವೆಯ ತೆಗೆಯುವಾಗ ದುಃಖ, ಪ್ರಾಣವ ಬಿಡುವಾಗ ದುಃಖ. ಹೊಲೆ ಸಂಸಾರವ ನೆಚ್ಚಿ ಕಾಲನ ಬಲೆಗೆ ಈಡಾಗದಿರೋ, ಪತಿಭಕ್ತಿ ಮುಕ್ತಿ ಎಂಬುದ ಗಳಿಸಿಕೊಳ್ಳಿರೋ. ಸಟೆಯಂಬಿಡಿ ದಿಟವಂ ಹಿಡಿ, ಘಟವುಳ್ಳ ಕಾಲದಲ್ಲಿ ಶಿವಭಕ್ತಿಯ ನಟಿಸಿ ನಡೆ ಎಂಬ ಜೀವನ ನೀತಿ ಬೋಧಿಸುತ್ತದೆ. ಈ ವಚನದಲ್ಲಿ ಸಂಸಾರ ನಿರಸನ ದೃಷ್ಟಿ ಗಮನಾರ್ಹ. ಈ ವಚನವಲ್ಲದೆ ಅಂಬಿಗರ ಚೌಡಯ್ಯನ 220ನೇ ವಚನದಲ್ಲಿಯೂ ಕೂಡ ಶರಣರನ್ನು ಸಂಸಾರಿಗಳೆನ್ನಬಾರದು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ. ಅದೇ ರೀತಿ ಇನ್ನು ಜೀವನ ನೀತಿ ಪಾಠ ಹೇಳ್ತಕ್ಕಂಥ ಬಹಳಷ್ಟು ವಚನಗಳಿವೆ. 107ನೇ ವಚನ ಇದೆ, ಆಮೇಲೆ 113ನೇ ವಚನ ಇದೆ. ಹೀಗೆ ನಾವು ಅನೇಕ ವಚನಗಳನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬಹುದು. ನೋಡಿ, ಕುಡಿಯುವ ನೀರೆನ್ನಬಹುದೇ, ಹುಡುಕು ನೀರಲದ್ದುವಾಗ, ಅಡುವ ಕಿಚ್ಚೆನ್ನಬಹುದೇ, ಮನೆಯ ಸುಡುವಾಗ, ಒಡಲು ತನ್ನದೆನ್ನಬಹುದೇ, ಪುಣ್ಯ ಪಾಪವ ನುಂಬಾಗ, ಒಡಲ ಜೀವನವೆನ್ನಬಹುದೇ, ಇಕ್ಕಿ ಹೋಹಾಗ, ಇವನೊಡಬಡಿದು ಕಳೆಯಂದ ಆತನ ಅಂಬಿಗ ಚೌಡಯ್ಯ ಅಂತೇಳಿ 114ನೇ ವಚನ. ಹೀಗೆ ಅನೇಕ ವಚನಗಳಲ್ಲಿ ಎಲ್ಲ ವಚನಕಾರರಿಗಿಂತ ಅಂಬಿಗರ ಚೌಡಯ್ಯ ಬಹಳ ನಿಷ್ಠುರವಾದ, ಸ್ವಲ್ಪ ಮಾತುಗಳು ಬಹಳ ಕಟುವಾದ ಮಾತುಗಳನ್ನ ಮಾತಾಡ್ತಾನೆ, ಆದ್ರೆ ನಿಷ್ಠುರವಾದ ವಚನಕಾರ ಆತ. ಇಡೀ ಭಕ್ತ ಸಮುದಾಯಕ್ಕೆ ಮಾತ್ರವಲ್ಲ, ಗುರುಜಂಗಮ ಎನ್ನುವವರಿಗೂ ಕೂಡ ಅನೇಕ ಜೀವನ ನೀತಿ ಪಾಠಗಳನ್ನ ಹೇಳಿದ್ದಾನೆ. ಇನ್ನು ನಾನು ಕೆಲವು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಬಹಳಷ್ಟು ವಿಷಯಗಳು ನಾನು ಓದುಗರ ಗಮನ ಸೆಳೆಯುವ ಒಂದು ಪ್ರಯತ್ನ ಅಂತ ತಿಳ್ಕೊಳ್ಳಿ. ಇಷ್ಟು ಹೇಳ್ತಾ ಈ ಉಪನ್ಯಾಸವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.